ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಭಾರತದ ಮಣ್ಣಿನಲ್ಲಿ ವೈವಿಧ್ಯತೆಯ ತೊಟ್ಟಿಲಾದ ನಮ್ಮ ದೇಶದಲ್ಲಿ ಜಾತ್ಯತೀತತೆಯ ಮತ್ತು ಸೌಹಾರ್ದತೆಯ ಅಮರ ಸಂದೇಶದೊಂದಿಗೆ ಒಬ್ಬ ನಾಯಕ ಎದ್ದು ನಿಂತ. ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮಣ್ಣಿನಿಂದ ಎದ್ದು ಬಂದ ಒಬ್ಬ ಯೋಧ, ಕಾಂಗ್ರೆಸ್ನ ದಂತಕಥೆಯ ನಾಯಕ, ಜನರ ಹೃದಯದಲ್ಲಿ ಸ್ಥಾನ ಪಡೆದ ಒಬ್ಬ ನಿಜವಾದ ದೇಶಪ್ರೇಮಿ. ಕರ್ನಾಟಕದಲ್ಲಿ ಸಾಮುದಾಯಿಕ ವಿಷವನ್ನು ಹರಡಿ ಜನರನ್ನು ಒಡೆಯಲು ಪ್ರಯತ್ನಿಸಿದ ಬಿಜೆಪಿಯನ್ನು ಒಬ್ಬಂಟಿಯಾಗಿ ಎದುರಿಸಿ ಜನರ ಒಗ್ಗಟ್ಟು ಮತ್ತು ಶಕ್ತಿಯನ್ನು ಆಯುಧವನ್ನಾಗಿಸಿ ಅವರನ್ನು ಸೋಲಿಸಿದ ಒಬ್ಬ ಧೀರನೇ ಡಿ.ಕೆ. ಶಿವಕುಮಾರ್. ಅವರ ಪ್ರತಿಯೊಂದು ಮಾತು, ಪ್ರತಿಯೊಂದು ಕಾರ್ಯವೂ ಭಾರತದ ಜಾತ್ಯತೀತ ಮನೋಭಾವದ ಪ್ರತಿಬಿಂಬವಾಗಿದೆ. ಮುಸ್ಲಿಂ ಸಹೋದರರ ಬಗ್ಗೆ ಅವರು ಹೇಳಿದ ಮಾತುಗಳು ನಮ್ಮ ಹೃದಯಗಳನ್ನು ಮುಟ್ಟುವಂತಿವೆ. ಮುಸ್ಲಿಮರು ಯಾರೆಂದು ಗೊತ್ತು, ಅವರು ನನ್ನ ಸಹೋದರರು, ನಾವು ಒಟ್ಟಿಗೆ ಬದುಕುತ್ತೇವೆ, ಒಟ್ಟಿಗೆ ಸಾಯುತ್ತೇವೆ. ಈ ಮಾತುಗಳು ಕೇವಲ ಮಾತುಗಳಲ್ಲ, ಅದು ಒಂದು ಜೀವನ ದರ್ಶನ. ಮದರಸಗಳ ಬಗ್ಗೆ ಅವರು ಮಾತನಾಡಿದಾಗ ಅವರ ವಿಶಾಲ ಮನಸ್ಸನ್ನು ನಾವು ಕಂಡೆವು. ಮದರಸ ಅವರ ನಂಬಿಕೆ. ನಿನ್ನ ಧರ್ಮ ನಿನಗೆ ಮುಖ್ಯವಾಗಿದ್ದರೆ ಅವರಿಗೆ ಅವರ ಧರ್ಮವೂ ಮುಖ್ಯ. ಧರ್ಮ ಯಾವುದೇ ಆಗಿರಲಿ, ಮನುಷ್ಯರು ಒಂದಾಗಿರಬೇಕು, ಒಳ್ಳೆಯವರಾಗಿರಬೇಕು. ಈ ಮಾತುಗಳು ಸಂಘ ಪರಿವಾರದ ಸಾಮುದಾಯಿಕ ವಿಷಕ್ಕೆ ಒಂದು ಜೋರಾದ ಉತ್ತರ. ದ್ವೇಷದ ರಾಜಕೀಯಕ್ಕೆ ವಿರುದ್ಧವಾಗಿ ಡಿ.ಕೆ. ಶಿವಕುಮಾರ್ ಪ್ರೀತಿಯ ಮತ್ತು ಒಗ್ಗಟ್ಟಿನ ಶಕ್ತಿಯನ್ನು ಎತ್ತಿ ಹಿಡಿದರು. ಅವರ ಈ ನಿಲುವನ್ನು ಕರ್ನಾಟಕದ ಜನರು ಹೃದಯದಿಂದ ಸ್ವೀಕರಿಸಿದರು. ಅದರ ಫಲವಾಗಿ ಕಾಂಗ್ರೆಸ್ನ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಭವ್ಯವಾದ ಗೆಲುವು ಸಾಧಿಸಿತು. ಈ ಗೆಲುವು ಕೇವಲ ಚುನಾವಣೆಯ ಗೆಲುವು ಮಾತ್ರವಲ್ಲ, ಜಾತ್ಯತೀತ ಭಾರತದ ಒಗ್ಗಟ್ಟಿನ ಸಹಿಷ್ಣುತೆಯ ಗೆಲುವಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಜೀವನವೇ ಒಂದು ಸ್ಫೂರ್ತಿ. ಕೆಳಗಿನಿಂದ ಎದ್ದು ಜನರ ವಿಶ್ವಾಸವನ್ನು ಆಯುಧವನ್ನಾಗಿಸಿ ಅವರಿಗಾಗಿ ನಿರಂತರವಾಗಿ ಹೋರಾಡುವ ಒಬ್ಬ ನಾಯಕ. ಅವರ ಧ್ವನಿಯು ನಮ್ಮ ದೇಶದ ಆತ್ಮದ ಪ್ರತಿಧ್ವನಿಯಾಗಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಯಾವ ಧರ್ಮದವರಾದರೂ ಎಲ್ಲರನ್ನೂ ಒಂದೇ ರೀತಿಯಾಗಿ ಕಾಣುವ ಅವರ ದೃಷ್ಟಿಕೋನವೇ ಭಾರತದ ನಿಜವಾದ ಶಕ್ತಿಯಾಗಿದೆ. ನಮ್ಮ ದೇಶದ ಒಳ್ಳೆಯ ದಿನಗಳಿಗೆ ಆಶಾಕಿರಣವಾಗಿರುವವರು ಡಿ.ಕೆ. ಶಿವಕುಮಾರ್ ರಂತಹ ನಾಯಕರು. ಅಲ್ಲಾಹು ಸುಬ್ಹಾನಹು ವ ತಆಲಾ ಭಾರತವನ್ನು ಇಂತಹ ಒಳ್ಳೆಯ ಆಡಳಿತಗಾರರಿಂದ ಸಮೃದ್ಧಗೊಳಿಸಲಿ. ಆಮೀನ್. ಈ ಜಾತ್ಯತೀತ ನಾಯಕನ ಯಾತ್ರೆ ಮುಂದುವರಿಯಲಿ. ಭಾರತದ ಒಗ್ಗಟ್ಟಿನ ಮತ್ತು ಪ್ರೀತಿಯ ಮಾರ್ಗದಲ್ಲಿ ಅವರು ಯಾವಾಗಲೂ ಮುಂಚೂಣಿಯಲ್ಲಿ ನಿಲ್ಲಲಿ.